ಹೇಳಿದ್ರು ಡಾಕ್ಟ್ರು? ಅಯ್ಯೋ ಅದೇನೋ ಟೆಸ್ಟ್ ಮಾಡಿದ್ರಲ್ಲವೇ, ಅದನ್ನ ಟೆಸ್ಟ್ ಕೊಟ್ಟವ್ರೆ. ಅದು ಬರೋ ಗಂಟವ ನಾವು ಏನು ಹೇಳೋಕ್ಕಾಗಿಲ್ಲ. ಟೆಸ್ಟೊಂದು ರಿಪೋರ್ಟ್ ಬರಲಿ ಅಂತವ್ರೆ ಕಣ್ಣೆ ಮಗ. ಅದಕ್ಕೆ ತಡ ಬರಲಿ, ಬಂದ್ಮೇಲೆ ಕೊಡ್ತೀವಿ ಮೆಡಿಸನ್ ಅಂತ ಅಂದವ್ರೆ. ಆ ರಿಪೋರ್ಟ್ ನಂಗೆ ಬಂದದಂತೆ. ಸುಸ್ತಾಯ್ತಾ ಕುಂತದೆ ಜಾಸ್ತಿ ನನಗೆ, ಆಯ್ತಾ ಇಲ್ಲ. ಅಯ್ಯೋ ಅಷ್ಟೊಂದು ವಾಂತಿ ಮಾಡಿದ್ವಿ, ಸುಮ್ಕಿರು, ಏನೂ ಹಾಕಿಲ್ಲ, ಸುಮ್ಕಿರವ. ಅಲ್ಲ ಕಣ್ಣೆ ನೋಡ್ನೆ ಮಗ, ನೋಡು ಮುಂಡೆವಕ್ಕೆ ಕರ್ಕೊಬಂದು ಮನೇಲಿ ಇಸ್ಕೊಂಡ್ರೆ ನೀಯತ್ ಬೇಡ ನೆತ್ಪಿಸುದ. ನೀಯತ್ತಿಲ್ಲ ನಾಯಿಗಳು ಯಾವ ಥರ ಬುದ್ಧಿ ಕಲ್ತವ್ರೆ ನೋಡು. ಲೋಪರ್ ಮುಂಡೆವೇನಾ, ನಾ ಈ ಥರ ಲೋಪರ್ ಬುದ್ಧಿ ಕಲ್ತವ್ರೆ ಅಂತ ಗೊತ್ತಿತ್ತಿಲ್ಲ. ಲೋಪರ್ ಮುಂಡೆ ಯಾವ ಥರ ಇದು ಮಾಡ್ತಾಳೆ ನೋಡು. ಎಲ್ಲಾರೇ ಹುಷಾರಿಲ್ಲ ಪಪ್ಪ ತಾಡು, ನಡಿ ಕರ್ಕೊಂಡು ಹೋಗೋದ ಅನ್ಕೊಂಡು ಬರ್ದಾನೆ ಬಿಟ್ಟು ಹೆಂಗಂದ್ಲು ಅಂತ ಇಸ್ಕೊಳಕಿಲ್ಲ ಮನೆ ಒಳಗೆ ಕಣ್ಣೆ ಮಗ. ಓಡಿಸ್ತೀನಿ ನೋಡ್ಕೊ. ಅವ್ವ ಸುಮ್ಮನೆ ಬದ್ದಾಗ ಇತ್ಕೊಂಡು ಹೋಗ್ಲಂತೆ ಪಪ್ಪ. ಅದೇ ಯಾಕೆ ಓಡಿಸಿಯೇ, ಕಷ್ಟ ಅಂತ ಬಂದಿರೋದಲ್ವಾ. ಎಂತ ಕಷ್ಟ, ಅವ್ರ ಕಷ್ಟ ನಾವ್ಯಾಕೆ ನೋಡಕ್ ಹೋಗವ. ಏನು ನಮ್ಗೆ ಏನೋ ಬೇಕು, ಏನು ಅಂಟ್ರ ನಾಲ್ನೋರ ಏನೋ ಓಲಿಚೆ ಪಪ್ಪ ಅಂದ್ಕೊಂಡು ಅವಳಿಗೆ ಚೆನ್ನಾಗಿ ತಿಗವ್ ಮಕ್ಕಳ ಉಡ್ಸ್ಬೇಕು ನಾಗಿಗೆ ಅನ್ಕೊಂಡು ಕರ್ಕೊಬಂದು ಇಸ್ಕೊಂಡ್ರೆ ನೋಡು ನಮಗೆ ಯಾವ ಥರ ಮಾಡ್ತಿದ್ದಾಳು. ನೀಯತ್ ಬೇಡವಾ ಪಾಪ. ರುಕ್ಮಿಣಮ್ಮ ಇಸ್ಕೊತು ನಮ್ಗೆ ಆಶ್ರಯ ಕೊಟ್ಟವ್ರೆ. ಅವ್ರ ಜೊತೆ ಹೆಂಗಿರ್ಬೇಕು ಏನು ಅನ್ನೋದೊಂದು ಚೂರು ಅರಿವಿಲ್ದಾನೆ ಇವಳು. ಈ ಥರ ಬುದ್ಧಿ ಕಲ್ತವಳಲ್ಲ ಇವಳು ಸಣ್ಣ ಎತ್ತಿ ಬಾಯಿ ಮುನ್ನಾಕ ಇವಳನ್ನ. ಇವ್ಳು ಹಿಂಗೆ ಬುದ್ಧಿ ಕಲಿಯೋದು. ಓಡಿಸ್ತೀನಿ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಇಲ್ಲಿಂದ ಹೋಗ್ಬಿಟ್ಟು ಎಲ್ದಾಗ್ತೀನಿ ಮುಂಡೆಯ ಹೋಗಿ ಮನೆಯಿಂದ ಹಚ್ಚಿ ಕಡ್ದು ಬೇವರ್ಸಿಗಳ ಅನ್ಕೊಂಡು. ಲೋಪರ್ ಮುಂಡೆವೇನಾ, ನೀಯತ್ ಅನ್ನೋದಿಲ್ಲ ಅವತ್ಕೆ ಈ ಥರ ಆಗಿರೋದಕ್ಕೆ ಕಣ್ಣೆ ಮಗ ಅವಳು. ಅವಳು ಯಾಕೆ ಹೇಳಿ ನಾಗಕ್ಕ ಇವಳನ್ನ ಎತ್ತಾಗಿಟ್ಟು ಅಂತೆ ಮುಂಡೆ ಆಗಿರೋದಕ್ಕೆ ನಾದ್ನಿ ವಯಸ್ಸು ಬಂದಿದ್ದು ನಾದ್ನಿ ಬಿಟ್ಬಿಟ್ಟು ಅತ್ತೆ ಮಾವನ್ ಬಿಟ್ಬಿಟ್ಟು ಗಂಡನ ಕರ್ಕ ಓದ್ಲು ತಲೆ ತುಂಬ್ಕೊಂಡು ಗಂಡನಿಗೆ ಗೊತ್ತಾ. ಇಂಥ ಮನೆ ಹಳಿಯಾಗಿರೋದಕ್ಕೆ ಅತ್ತೆ ಮಾವನಿಗೆ ಅದಕ್ಕೆ ಅವ್ರು ಸರಿಯಾಗಿ ಮಾಡೋರೆ ಕತ್ಬಿಡು. ಕವಿತನ ಮನೆ ಬರ್ದು ಸರಿಯಾಗಿ ಮಾಡೋರೆ. ನಾನೇ ಬೈತಿದ್ದೆ, ಈಗ ಗೊತ್ತಾಯ್ತು ನನಗೆ ಒಳ್ಳೆ ಕೆಲಸ ಮಾಡೋರೆ ಅಂತ. ಸರಿಯಾಗಿ ಮಾಡೋರೆ ಕತ್ತಾಕು. ನೀಯತ್ತಿಲ್ಲ ನಾಯಿ ಕತೆ ಅವಳು. ಅಯ್ಯೋ ಏನಾರು ಮಾಡ್ಕೊಳ್ಳ ಹಾಕವ ನಮಗೆ ಏನತ್ತಾಗೆ. ಅಯ್ಯೋ ಪರವಾಗಿಲ್ಲ ಬಿಡು, ಮಾತ್ರ ಮನೆಯಿಂದ ಮಾತ್ರ ಕಳಿಸ್ಬಿಡಕನ್ನವ. ನಾವು ನೋಡ್ಬೇಕಾಗಿರೋದು ಶಶಿಕಲನ ಮಕ್ಕ ಅಲ್ಲ, ಅವನ ಮಕ್ಕ ನೋಡ್ಬೇಕು. ಚಂದ್ರನ ಮಕ್ಕ ನೋಡ್ಕೊಂಡು ಇರ್ಸ್ಕೋಬೇಕು ಅಷ್ಟಯ್ಯ. ನನ್ನ ಮಗನ ಮಕ್ಕ ಯಾಕೆ ನೋಡೋದು ನಮ್ಗೆ, ಯಾಕೆ ಅವ್ನ ಮಕ್ಕ ಯಾಕೆ ನೋಡ್ಬೇಕು ನಿಮ್ಗೆ. ಇದೊಳೆ ಸರಿ ಬಿಡು ನೀನುವೆ ಚೆನ್ನಾಗಂತೀಯ. ಅವನ ಮಕ್ಕ ನೋಡೋಂತ ಅನೆ ಬರ ನಮ್ಗೇನೆ ಬಂದಿರೋದು. ಅದಕ್ಕೆ ನೋಡೋದ್ರ ಮಕ್ಕ ನೀ ಅವೆಲ್ಲ ಇಲ್ಲ ಕಣೆ ಮಗ. ನಾನೇನು ನಮಗೂ ಏನಂದಳು ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ನೀನು. ಯಾವ ಮಕ್ಕನ ನೋಡೋಕ್ಕಿಲ್ಲ ಏನೂ ಇಲ್ಲ ನಾನು. ಈಗ ಹೋಗ್ಬಿಟ್ಟು ಹಾಸ್ಪಿಟ್ಲಿಂದ ಓಡಿಸ್ತಾ ಇರೋದಯ್ಯ. ಏನಾದ್ರು ಮಾಡ್ಕೋವ, ನನ್ಗೆ ಆಯ್ಕಿಲ್ಲಕ್ಕಂತ ನಿನ್ಗೆ ಹೇಳಕ್ಕ ಆಯ್ಕಿಲ್ಲ. ನಿನ್ಗೆ ಸುಮ್ಮನೆ ಕುತ್ಕೊಂಡು ನಿನ್ಗೆ ಗೊತ್ತಾಗಿಲ್ಲ ಮಗ. ಸುಮ್ಮನೆ ತಲ್ತೀನಿ ಬಿಡ ನೀನು. ಒಳ್ಳೆ ಮಾತಾಡ್ತಿರ್ಗವ. ಅಯ್ಯೋ ಹೋಗವ, ಏನ್ ಕತೆ ಏನೋ ಕಾಣಕಂತೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಪೇಷಂಟ್ ನಿಮ್ಗೆ ಏನಾಗಬೇಕಮ್ಮ? ನನ್ನ ಮಗಳು ಡಾಕ್ಟ್ರೇ. ಓ ನಿಮ್ಮ ಮಗಳ? ಕಂಗ್ರಾಚುಲೇಷನ್ಸ್, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಹಾ ಡಾಕ್ಟ್ರೇ ಏನ್ ಹೇಳ್ತಾ ಇದೀರಿ ನೀವು? ಅಮ್ಮ ಯಾಕೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಶಶಿಕಲಾ ಅವ್ರ ತಾಯಿ ಆಗ್ತಾ ಇದ್ದಾರೆ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಅಯ್ಯೋ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಯಾವ ಕೆಲಸನೇ ಮಾಡಿದ್ ನೀನು? ಏನಿದು ಅವ್ವ ಅವ್ವ ಬೈಬೇಡ. ಬೈದಾನೆ ಮುತ್ತಿಕರ ನೀನು ಮಾಡಿರೋ ಕೆಲಸಕ್ಕೆ. ನಿನ್ ಕೆಲ್ಸಕ್ಕೆ ಬೆಂಕಿಕ ಅಲ್ಲ ಲೋಪರ್ ಮುಂಡೆ. ಇದು ಏನ್ ಕೆಲಸ ಅಂತ ಮಾಡಿದ್ದೀನಿ ನೀನು? ಅಯ್ಯೋ ಮಯಾಳಿ ಯಾವನ್ನ ಬಸ್ರಿ ಆಗಿದೆ ನೀನು? ಯಾರಿಗಾಗಿದೆಯೇ ಬೊಗಳು ಸರಿ ಲೋಪರ್ ಮುಂಡೆ. ನಿನ್ಗೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ನಿನ್ಗೆ ಕಿತ್ತೋದ್ ಮುಂಡೆ. ನೀನ ಏನ್ ಅನ್ಕೊಬಿಟ್ಟಿದ್ದೀನಿ ನೀನು? ಏನ್ ಅನ್ಕೊಬಿಟ್ಟಿದೀಯ? ನನ್ನ ಮಾನ ಮರೋದಿ ಕಳೆ ಕೊಟ್ಟಿದೀಯ ನೀನು ಹೇಗೆ ಬೆಂಕಿಕ? ಯಾರನ್ನೇ ಬಾಯ್ಬಿಟ್ಟು ಬೊಗಳನ್ನ ನಿನ್ಗೆ ಬಾಯಿಗೆನ್ನೇ ಮಡಿಕೊಂಡಿದ್ದೀನಿ ನೀನು? ಬಾಯಿಗೆ ಮಡಿಕೊಂಡಿದೀಯೇ ಮಾತಾಡಕಾಯ್ತು ನಿನ್ಗೆ ಬಾಯ್ಬಿಟ್ಟು ಲೋಪರ್ ಮುಂಡೆ ಹೊಡಿತೀನಿ ಯಾಕಡೆ ಕಿತ್ತೋಗಂಗೆ. ಅಮ್ಮ ಸುಮ್ಮನೆ, ಇದು ಹಾಸ್ಪಿಟಲ್ ಸಂತೆ ಅಲ್ಲ ಆಯ್ತಾ? ಏನಿದ್ರು ನಾವು ಮನೆಗೆ ಹೋದ್ಮೇಲೆ ನೀವು ತೀರ್ಮಾನ ಮಾಡ್ಕೊಳ್ಳಿ. ಏನಿದೆಲ್ಲ ಅಲಕಂಡ್ ಡಾಕ್ಟ್ರೇ, ಅಲ್ಲ ಈ ಮುಂಡೆಗೆ ಏನು ಬಂದಿರೋದು ಕೇಳು ಹೇಳಿ. ನೀವೇ ತಪ್ಪಾಗಿರೋ ಉಗಿಸ್ಕೊತೀನಿ. ಕೂಲಿ ನಾಲಿ ಮಾಡಿ ಸಾಕ್ತಾ ಕುಂತೀವಿ ನಾನು. ಈ ಮುಂಡೆ ಮನೇಲಿ ಬಿಟ್ಟು ಹೋಗಿದೆ ತಾನೆ ಇವಳು ಈ ಕೆಲಸ ಮಾಡ್ಕೊಂಡಳಲ್ಲ. ಮದುವೆ ಆಗೋಕ್ಕಿಂತ ಮುಂಚೆಗೆ ಹಿಂಗೆ ಆಗಲ್ಲ. ಸರಿಯಾ ಬುದ್ಧಿ ಹೇಳಿ ನೀವೇ ಹೇಳ್ತಿರಿಯಲ್ಲ ಸರಿಯಾ? ನೋಡಿಮ್ಮ, ಏನ್ ವಿಷಯ ಇದ್ರು ನಾನು ಹೇಳಕ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನೇ ವಿಷಯ ಇದ್ರು ಮನೆಗೆ ಹೋದ್ಮೇಲೆ ತೀರ್ಮಾನ ಮಾಡ್ಕೊಳ್ಳಿ ನೀವು, ಸರಿನಾ? ಮನೆಗೆ ಹೋದ್ಮೇಲೆ ಏನು ತೀರ್ಮಾನ ಅಲ್ಲ, ಇವಳು ತೀರ್ಮಾನ ಮುಗಿಸ್ಬಿಡ್ತೀನಿ ಇವಳು ಕತೆಯ. ಅಲಕಂದ್ ಬುದ್ಧಿ ಹೇಳ್ತಿರಿಯಲ್ಲ. ಈಗ ಈ ಪರಿಸ್ಥಿತಿ ಯಾಕೆ ಕುಂತವಳಲ್ಲ, ಯಾರು ಮದುವೆ ಮಾಡ್ಕೊಂಡರು ಹೇಳಿ? ನೋಡಿಮ್ಮ, ಸ್ವಲ್ಪ ತಾಳ್ಮೆಯಿಂದ ಇರಿ. ಇದಕ್ಕೆಲ್ಲ ಯಾರು ಕಾರಣ ಅಂತ ಕೇಳ್ಕೊಂಡು ಅವನಿಗೆ ಕಟ್ಟಿ ಮದುವೆ ಮಾಡಿ. ಮಾಡ್ಬೇಡಿ ಅಮ್ಮ, ಇಲ್ಲಿ ಬೇರೆ ಪೇಷಂಟ್ಗೆಲ್ಲ ತೊಂದರೆ ಆಗುತ್ತೆ. ಯಾರನೇ ಅವನು? ಯಾವನ್ನ ಹಿಂಗಾಗಿದೆಯಾ ನೀನು? ಮನೆಯಾಳಿ ಅವ್ವ ಬೊಗ್ಳು ಯಾವನ್ನ ಈ ಕೆಲಸಕ್ಕೆ ಯಾರನೇ ಕಾರಣ ಹೇಳ್ನೆ. ಮಳ್ಳಿ ಹಂಗೆ ಅವ್ವ ಅಂದ್ಯಾ ನೀನು ಹೇಗಿದ್ದಾಗ ಬೆಂಕಿ ಕಂದವ್ರು ಯಾರನ್ನೇ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕ ಕೂತಿದ್ನೆ? ಯಾರಿಗೆ ಹಿಂಗಾಗಿದ್ದೀನಿ ಹೇಳ್ನೆ? ಬಾಯ್ ಬಿಡ್ನೆ ಮಾತಾಡ್ನೆ, ಬಾಯ್ ಮೇಲೆ ಕೊಡ್ತೀನಿ ಬಾಯ್ ಮೇಕೆ. ನಿನಗೆ ನಿನ್ನ ಜನ್ಮಕ್ಕೆ ಬೆಂಕಿಕ ಕೂಲಿ ನಾಲಿ ಮಾಡ್ಕೊಂಡು ನಮ್ಮ ಅವ್ವ ಕಷ್ಟಪಡ್ತಾ ಕುಂತವಳೆ. ನಮ್ಮ ಅಪ್ಪ ನೋಡಿದ್ರೆ ಕುಡ್ಕ ಅಲ್ಲಿ ತಿರ್ಕೊಂಡು ನಿಂತಾನೆ. ನಮ್ಮ ಅವ್ವನ ಗೌರವ ಉಳಿಸ್ಬೇಕು ಅನ್ನೋದು ನಿನ್ನ ಬರ್ನಿವಣೆ ನಿನಗೆ ನಿನ್ನ ಸಣ್ಣ ಎತ್ತಿ ಬಂದು ಮುಣಾಕಂದರು. ಹೋಗು ಉದ್ದಾರವ ನೀವು. ವಯಸ್ಸಿಗೆ ಬಂದು ಮಗಳು ನಾನು ಎಷ್ಟು ಸತಿ ಗಿಳಿಗೆಳಂಗೆ ಹೇಳಿ ಪ್ರಪಂಚ ಸರಿ ಇಲ್ಲ ಕಣವ. ಹುಷಾರು ಅಂತವ. ಯಾರನ್ನೇ ಇದಕ್ಕೆಲ್ಲ ಕಾರಣ ಯಾರು ಅಂತ ಬಾಯ್ ಬಿಟ್ರು ಸರಿ ನೀನು. ಇದ್ರ ಬಾಯ್ ಮೇಲೆ ಕೊಡ್ತೀನಿ. ಅವ್ವ ಮಾತಾಡಕ್ಕೆ ಬಿಡಕ್ಕಿಲ್ವಲ್ಲವ, ಒಸಿ ಹೇಳಗಂಡು ಸುಮ್ಮನಿರು. ಬಿಡ್ತಾರೆ ನಿನ್ಗೆ. ಯಾವನ್ನೇ ಅವನು ಈ ಕೆಲಸಕ್ಕೆ ಯಾರನೇ ಕಾರಣ? ಯಾವನವನು ಬಾಯ್ಬಿಟ್ಟು ಬೊಗಳ್ನೆ ಅವ್ನು ಯಾವನು ಅಂತ ಹೇಳೋದು ಸರಿ ಆಯ್ತು ನೀನು. ಇಲ್ಲ ಅಂದ್ರೆ ಮಾತ್ರವ ನಿಂಗೆ ಸರಿಯಾದ ಕೆಲಸನೇ ಆಗದು ನಿನ್ಗೆ. ಯಾರನೇ ಅವನು? ಅವ್ವ ಮತ್ತೆ ಚಂದ್ರನಿಯ. ನನ್ನ ಮಗ ನಿನ್ನ
ಮಾನ ಮರೋದಿಲ್ಲ ಬಾಯ್ ಮುನ್ನಾಕ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನಾನು ಮಾನ ಮರೋದಿ ಕಳಿಬೇಕು ಅಂದ್ಬಿಟ್ಟು ಇನ್ನು ಯಾರು ಸಿಗ್ನಿವನೇ ಇನ್ನು ಯಾರು ಸಿಗ್ನಿಲ್ವಾ ಅವರೇ ಆಗ್ಬೇಕಾಗಿತ್ತ ಅಲ್ಲ ಮೊದಲೇ ಮದುವೆ ಆಗ ನನ್ನ ಚೆಂಗಲ್ ನನ್ನ ಮಗ ಈಗ ಈ ಕೆಲಸ ಮಾಡುದ್ದ ಅವ ಏನೇನೋ ತಲೆಗೆ ಎಡ್ಸ್ಬಿಟ್ಟಾಗನವ ಮದ್ವೆ ಆಯ್ತೀನಿ ಹಂಗೆ ಹಿಂಗೆ ನಾನು ಹೇಳ್ತೀನಿ ಮಕ್ಳಿಲ್ವಲ್ಲ ಅಂತವ. ಅಯ್ಯೋ 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 ಮನೆಯಾಳಿ ಅಲ್ಲ ಜ್ಞಾನಿ ತಿತ್ತಿರೋಣ ನಿನ್ಗೆ ಜ್ಞಾನಿ ತಿತ್ತಿರೋ ನಿನ್ಗೆ ಅಮ್ಮ ಅಂತೀನಿ. ಅಯ್ಯೋ 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 ಎಂತ ಕೆಲಸ ಮಾಡ್ಕೊಬಿಟ್ಟೆ ಮನೆಯಾಳಿ ನನ್ನ ಮಗನ ಸುಮ್ಮನೆ ಬಿಡಕ್ಕಿಲ್ಲ ಕಣ್ಣೆ ಅವನ್ನ ನನ್ನ ಮಗನಿಗೆ ಸರಿಯಾಗಿ ಕೆಲಸ ಮಾಡ್ತೀನಿ ನಾನು. ಅಲ್ಲ ನಾನು ಇಟ್ಟಿಕ್ಕಿದ್ಕೆ ಎಂತ ಮನೆಯಾಳಿ ಕೆಲಸ ಮಾಡ್ದ ನೋಡು. ನನ್ನ ಮಗನ ಸುಮ್ಮನೆ ಬಿಡಕ್ಕಿಲ್ಲ ನನ್ನ ಮಗನ ಇವತ್ತು ಸರಿಯಾಗಿ ಕೆಲಸ ಮಾಡ್ತೀನಿ. ಅವ ಮದ್ವೆ ಆಯ್ತೀನಿ ಅಂತ ಅಂದನಕಂತ ಸುಮ್ಮನಿರವ ಏನು ಮಾತಾಡ್ಬೇಡ. ನೀನು ನೋಡಿದ್ರೆ ಮದ್ವೆ ಮಾಡ್ತೀರಿ ಅನ್ಕೊಂಡು 40 ವರ್ಷ ಆಗದೆ ನನಗೆ. ಜನಕ್ಕೆಲ್ಲ ಕೇಳಿದ್ರೆ 23 ವರ್ಷ ಅನ್ಕ ಬತ್ತ ಕುಂತಿದ್ದೀಯೇ. ನೀನು ಯಾವಾಗ ಮದುವೆ ಮಾಡಕ್ಕಂಗಾಯ್ತು? ಈಗ ಆಲೆ 40 ವರ್ಷ ಆಗದೆ ಇನ್ನು ಮದುವೆ ಮಾಡ್ದಂಗೆ ಆಯ್ತಾ ನೀನು? ಹೆಂಗಾರ ಮಾಡಿ ಅವನಿಗೆ ಕೊಟ್ಬಿಡವ ಅತ್ತಗೆ. ಕೊಟ್ಬಿಡ್ತೀನಿ ಒಪ್ಕೊಬಿಡ್ತಾಳೆ ಅವಳು. ಸುಮ್ಮನೆ ಬಿಟ್ಟಾಳೆ ಅವಳು ಒಸಿದ್ ಮಾಡಾಳ ಮೇಲೆ ರಗಳೆ ರಾಮಾಯಣ ಮಾಡ್ತಾಳೆ ಮೇಲೆ ಮೊದಲೇ ಯಾಕೆ ಅವ್ರ ಮನೆ ಬಂದು ಮನೆ ಬಿಟ್ಟೋಗ್ಬೇಕು ಅಂತ ಕೂತಾಳೆ. ಅಂಥದ್ರಲ್ಲಿ ಇಷ್ಟೆಲ್ಲ ಆಗದೆ ಅಂತ ಗೊತ್ತಾದ್ರೆ ಸುಮ್ಮನೆ ಬಿಟ್ಟಾಳೆ. ಅವ್ವ ನೀನು ಬೊಯ್ಯವ, ನೀನು ಜಗಳ ಮಾಡಿ ಹೆಂಗಾರ ಮಾಡಿ ನ್ಯಾಯಕ್ಕೆ ಸೇರ್ಸೆ ತಾಲಿ ಕೊಡ್ಸ್ಬಿಡವ. ನೀನು ಗಂಡು ಹುಡುಕ್ ಮದುವೆ ಮಾಡ್ದಂಗೆ ಆಯ್ತಾ ನನಗೆ. ಆಲೆ 40 ವರ್ಷ ಆಯ್ತು, ಇನ್ಯಾವಾಗ ನೀನು ಮದುವೆ ಮಾಡೋದು ನನಗೆ? 40 ವರ್ಷ ಆಗ್ಬಿಟ್ಟೆ 40 ವರ್ಷವ ಇನ್ನೂ 10 ವರ್ಷ ಆಗ್ತಾನೆ ಏನಂತೆ ತಳಾರ್ಕೆ ಆಗದಪ್ಪ. ಯಾಕೆ ಈ ಕೆಲಸ ಮಾಡ್ಬೇಕಾಗಿತ್ತ ನೀನು? ಕುಲ್ಗಟ್ಲ ಹೊಡಿಕಂತ ಹಾಕು ನೀನು ಇಂಥವಳು ಅಂತ ಗೊತ್ತಿತ್ತಿಲ್ಲ ನನಗೆ. ಹೋಯ್ತೀನಿ ಮನೆಗೆ ಹೋಯ್ತೀನಿ ನನ್ನ ಮಗನಿಗೆ ಸರಿಯಾಗಿ ಇಳಿಸ್ತೀನಿ. ಮುರುವದಿ ಬರ್ಲಲ್ಲೇ ಹೊಡೆಯೋದ ನನ್ನ ಮಗನ. ಸುಮ್ಮನೆ ಬಿಡಕ್ಕಿಲ್ಲ ಲೋಪ ನನ್ನ ಮಗನ. ಅಷ್ಟು ಸುಲಭವಾಗಿ ಒಪ್ಪಿಟ್ಟನೆ ಅವನು ತಲೆ ಕಟ್ಟಕ್ಕೆ. ಒಪ್ಕೊಂಡವನೇ ಕಣವ. ನಿನ್ನ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡಕ್ಕಿಲ್ಲ. ಮದುವೆ ಆಯ್ತೀನಿ ಅಂತ ಅಂದವನೇ ಈಗ ಅಂದವನೆ ಸುಮ್ಮನೆ. ಈಗ ಗೊತ್ತಾಯ್ತು ನಡಿಯವ ಅವ್ನ ಆಟಗಳು ಈಗ ಗೊತ್ತಾಯ್ತು ನಡಿ. ಇನ್ನು ಬಾ ಇಲ್ಲಿ ಮುನ್ನಾಕ ನಾನು ಎಷ್ಟು ಬಗೆಯಿಂದ ಹೇಳ್ದೆ ಬೇಡ ಕಣೆ ಮಗ ಬೇಡ ಹುಷಾರು ಅಂತವ. ನೀನು ಈ ಕೆಲಸ ಮಾಡ್ತೀಯ ಅಂತ ಕನ್ಸು ಮನ್ಸಲ್ಲ ಒಂದು ಕಡಿತಿಲ್ಲ. ತೊಡಗಲಿಕ್ಕಂತ ಹಾಕು ನೀನು ಬಾಯಲ್ಲಿ ಮುನ್ನಾಕ. ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗಿ ನಿಮ್ಮ ಪುಟ್ಟ ಆಡಕ್ಕಾಯ್ಕಿಲ್ಲ ನನಗೆ ಕತೆ. ನಿಮ್ಮ ಪುಟ್ಟೆ ಆಡಕ್ಕಾಯ್ಕಿಲ್ಲ ಕತೆ. ಏನಾರು ಮಾಡ್ಕೋಗವ ನಮ್ಗೆ ಏನತ್ತಾಗೆ. ಈ ಸಮಯದಲ್ಲಿ ನೀನು ಕೈ ಬಿಟ್ಬಿಟ್ರೆ ನನಗೆ ಯಾರವ ಗತಿ? ಅಮ್ಮ ಯಾಕನವ ನೀನು ಕಾಲು ಕಟ್ಕೊತೀನಿ. ಏನು ಕಾಲು ಕಟ್ಕೊಂಡು ಯಾವ ಕಾಲು ಕಟ್ಟೋದು ಬೇಡ ಕೈ ಕಟ್ಟೋದು ಬೇಡ. ನಡಿ ನನ್ನ ಮಗನ ಮಾಡ್ತೀನಿ. ನನ್ನ ಮಗನ ಬರ್ಲಲ್ಲಿ ಹೊಡಿತೀನಿ ಈ ಕೆಲಸ ಮಾಡಕ್ಲ ನೀನು ಅಂತ. ಹೆಂಗಾರು ಮಾಡಿ ಒಪ್ಪಿಸ್ಬಿಟ್ಟು ಮದುವೆ ಮಾಡಿಸ್ಕೊಟ್ಬಿಡವ ನಿಂದ ಅಮ್ಮ ಯಾಕನವ. ನಾವು ಆಗ್ಲಿಂದ ಇಷ್ಟಪಡ್ತಿದ್ದು ನಿಂಗೆ ಗೊತ್ತಿತ್ತಿಲ್ವಾ? ಅವನು ನಿನ್ನ ಮದುವೆ ಮಾಡೋಕ್ಕಿಲ್ಲ ಅದಿರ್ತಾನೆ ಬೇರೆ ಮದುವೆ ಆಗಿದ್ದು. ಮುತ್ತೆ ಬಾಯ ಜಾಸ್ತಿ ಮಾತಾಡಬೇಡ ನೀನು ಹೇಗೆ ಬೆಂಕಿ ಕಂದರು ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಸಣ್ಣ ಎಕ್ತಿ ಒಳ್ಳೆ ನಿನ್ನ ಸಣ್ಣ ಎಕ್ತಿ ಬಾಯಿ ಮುಣಾಕಂದರು. ಒಂದು ಅಮ್ಮ ಯಾಕನವ ನೀನು ಕಾಲು ಕಟ್ಕೊತೀನಿ. ಹೆಂಗಾರು ಮಾಡಿ ಅವನ್ನ ಒಪ್ಪಿಸ್ಬಿಟ್ಟು ನೀನು ನನಗೆ ತಾಲಿ ಕಟ್ಸ್ಬಿಡವ. ನೀನು ಕಾಲು ಕಟ್ಕೊತೀನಿ ಕಣವ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.